ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೊಳಿಸಿ ದಾಂಡೇಲಿಯಲ್ಲಿ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಆಗ್ರಹ. ರಾಜ್ಯ ಸರ್ಕಾರವು ದಿನಾಂಕ 22/5/2026 ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಜಾರಿಗೊಳಿಸಿದೆ. ಆದರೆ ಈ ಅಧಿಸೂಚನೆಯಂತೆ ವೇತನವನ್ನು ನೀಡಲಾಗುತ್ತಿಲ್ಲ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘವು ಇಂದು ಬುಧವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದಾಂಡೇಲಿಯಲ್ಲಿ ಕಾರ್ಮಿಕ ನಿರೀಕ್ಷಕರಿಗೆ ಮನವಿಯನ್ನು ಸಲ್ಲಿಸಿದೆ. ಸಂಘದ ಅಧ್ಯಕ್ಷರಾದ ರಾಜೇಸಾಬ್ ಎಂ ಕೇಸ್ನೂರ್ ಅವರ ನೇತೃತ್ವದಲ್ಲಿ ನೀಡಿದ ಮನವಿಯಲ್ಲಿ ರಾಜ್ಯದ ಯಾವುದೇ ಕೈಗಾರಿಕೆ, ಜವಳಿ ಮತ್ತು ಉದ್ಯೋಗ ಸಂಸ್ಥೆಗಳ ಮಾಲೀಕರು ಹಾಗೂ ಗುತ್ತಿಗೆದಾರರು ಕಾರ್ಮಿಕರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ನೀಡುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಅತಿ ಕುಶಲ ಕಾರ್ಮಿಕರಿಗೆ ದಿನಕ್ಕೆ 1,028 ರೂಪಾಯಿ 64 ಪೈಸೆ, ತಿಂಗಳಿಗೆ 26,744 ರೂಪಾಯಿ 64 ಪೈಸೆ, ಕುಶಲ ಕಾರ್ಮಿಕರಿಗೆ ದಿನಕ್ಕೆ 938 ರೂಪಾಯಿ 73 ಪೈಸೆ, ತಿಂಗಳಿಗೆ 24,406 ರೂಪಾಯಿ 98 ಪೈಸೆ, ಅರೆ ಕುಶಲ ಕಾರ್ಮಿಕರಿಗೆ ದಿನಕ್ಕೆ 856 ರೂಪಾಯಿ 99 ಪೈಸೆ, ತಿಂಗಳಿಗೆ 22,281 ರೂಪಾಯಿ 74 ಪೈಸೆ, ಅಕುಶಲ ಕಾರ್ಮಿಕರಿಗೆ ದಿನಕ್ಕೆ 782 ರೂಪಾಯಿ 69 ಪೈಸೆ, ತಿಂಗಳಿಗೆ 20,349 ರೂಪಾಯಿ 94 ಪೈಸೆ ಸರ್ಕಾರ ಈ ರೀತಿ ಹೊಸ ವೇತನ ದರಗಳನ್ನು ನಿಗದಿಪಡಿಸಿರುತ್ತದೆ. ಮೇ 2026 ಮತ್ತು ಜೂನ್ 2026ರಿಂದಲೇ ಈ ಪರಿಷ್ಕೃತ ವೇತನವನ್ನು ಪುರುಷ ಮತ್ತು ಮಹಿಳಾ ಕಾರ್ಮಿಕರಿಗೆ ಸಮಾನವಾಗಿ ನೀಡುವುದು ಕಾನೂನಾತ್ಮಕವಾದ ಬಾಧ್ಯತೆಯಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಕಾರ್ಮಿಕ ಇಲಾಖೆಯು ತಮ್ಮ ವ್ಯಾಪ್ತಿಯ ಎಲ್ಲ ಉದ್ಯಮಗಳಿಗೆ ಭೇಟಿ ನೀಡಿ ಅಧಿಸೂಚನೆಯಂತೆ ವೇತನವನ್ನು ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ವೇತನ ನೀಡದಿದ್ದರೆ ಅನಿವಾರ್ಯವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಲಾಗುವುದು ಎಂದು ಸಂಘ ಎಚ್ಚರಿಕೆಯನ್ನು ನೀಡಿದೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ರಾಜೇಸಾಬ್ ಕೇಸ್ನೂರ್, ಪ್ರಮುಖರಾದ ಶಿವಪ್ಪ ಹರಿಜನ್, ಬಾಬು ಆಲೂರ್, ಸಮೀರ್, ಯಲ್ಲಪ್ಪ, ಮಂಜುನಾಥ್ ಬೋವಿ, ಜಾಕಿರ್ ಶೇಖ್, ಸಂತೋಷ್ ಹಾಗೂ ಅಂತಾರಾಷ್ಟ್ರೀಯ ಮಾನವ ಸಂಘಟನೆಯ ಪ್ರಮುಖರಾದ ಹಾಜಿ ಫಿರೋಜ್ ಫಿರ್ಜಾದೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈ ಮನವಿಯ ಪ್ರತಿಯನ್ನು ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಹಾಗೂ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಯವರಿಗೆ, ಕಾರ್ಮಿಕ ಇಲಾಖೆಯ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗಿದೆ. ಪರಿಷ್ಕೃತ ಕನಿಷ್ಠ ವೇತನ ಜಾರಿಯಾಗಲೇಬೇಕು. ಮಾನ್ಯ ಕರ್ನಾಟಕ ಸರ್ಕಾರ ಹೊರಡಿಸಿದ ಅಧಿಸೂಚನೆಯಂತೆ ಕನಿಷ್ಠ ವೇತನ ಜಾರಿಯಾಗಲೇಬೇಕು. ಪರಿಷ್ಕೃತ ಕನಿಷ್ಠ ವೇತನ ಜಾರಿಯಾಗಲೇಬೇಕು. ಎಲ್ಲ ಕಾರ್ಮಿಕರಿಗೆ ನ್ಯಾಯ ಸಿಗಲೇಬೇಕು. ಎಲ್ಲ ಕಾರ್ಮಿಕರಿಗೆ ನ್ಯಾಯ ಸಿಗಲೇಬೇಕು. ಮಾನ್ಯ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ದುಡಿಯುವಂಥ ಎಲ್ಲ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನವನ್ನು ಪರಿಷ್ಕೃತಿ ಮಾಡಿ ಅಂತಿಮವಾಗಿ ಸೂಚನೆ ಜಾರಿ ಮಾಡಿದೆ. ಆ ಪ್ರಕಾರ ಮೇ 2026ರಿಂದ ಹೊಸ ಪರಿಷ್ಕೃತ ದರಗಳನ್ನು ಎಲ್ಲ ಔದ್ಯೋಗಿಕ ಸಂಸ್ಥೆಗಳು, ಉದ್ಯಮಗಳು ಮತ್ತು ಎಲ್ಲ ರಿಸಾರ್ಟ್ಗಳು, ಹೋಟೆಲ್ಗಳು, ಎಲ್ಲೆಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಮತ್ತು ಪ್ರಸ್ತಾಪಿಸುವ ಎಲ್ಲ ಉದ್ಯೋಗ ಸಂಸ್ಥೆಗಳಿಗೆ ಇದು ಅನ್ವಯವಾಗ್ತದೆ. ಆದರೆ ಇದನ್ನು ಜಾರಿ ಮಾಡಿಸುವ ಕೆಲಸ ಮಾನ್ಯ ಕಾರ್ಮಿಕ ಇಲಾಖೆದಿದೆ. ಮಾನ್ಯ ಕಾರ್ಮಿಕ ಇಲಾಖೆಯವರು ಇದನ್ನು ಜಾರಿ ಮಾಡಿಸಬೇಕು ಅಂತೇಳಿ ಅವರಲ್ಲಿ ಆಗ್ರಹಿಸಲಿಕ್ಕೆ ನಾವು ಬಂದಿದ್ದೇವೆ. ಇದು ಆದರೆ ಈಗ ನಮಗೆ ತಿಳಿದು ಬಂದಿದ್ದೇನೆಂದರೆ ಮೇ ತಿಂಗಳ ಮತ್ತು ಜೂನ್ ತಿಂಗಳ ಈ 2 ತಿಂಗಳಲ್ಲಿ ನಮ್ಮ ಕಾರ್ಮಿಕರು ಹೇಳಿದಂಗೆ ಹೊಸ ಪರಿಷ್ಕೃತ ಕನಿಷ್ಠ ವೇತನವನ್ನು ಎಲ್ಲೂ ಆ ಕಾರ್ಮಿಕರಿಗೆ ನೀಡುವುದಿಲ್ಲ. ಆ ಕಾರಣದಿಂದ ಈ ಕಾರ್ಮಿಕ ಇಲಾಖೆಯ ಈ ಕಚೇರಿಯ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಔದ್ಯೋಗಿಕ ಕೇಂದ್ರಗಳಿಗೆ ಕಾರ್ಮಿಕ ನಿರೀಕ್ಷಕರು ಭೇಟಿ ನೀಡಿ ಅಲ್ಲಿ ಆ ಮಾಲೀಕರಿಗೆ, ಗುತ್ತಿಗೆದಾರರಿಗೆ ಮತ್ತು ದುಡಿಯುವಂಥ ಕಾರ್ಮಿಕರಿಗೆ ಈ ಹೊಸ ಪರಿಷ್ಕೃತ ಕನಿಷ್ಠ ವೇತನದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮತ್ತು ಈ ಪರಿಷ್ಕೃತ ವೇತನ ಅವರಿಗೆ ಜಾರಿ ಮಾಡಬೇಕಂತೇಳಿ ಅವರಿಗೆ ಹೇಳಿ, ಯಾರಾದರೂ ಇದನ್ನು ಜಾರಿ ಮಾಡಲಿಕ್ಕೆ ಹಿಂದೇಟು ಹಾಕಿದರೆ ಕಾನೂನಿನ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತೇಳಿ ಒತ್ತಾಯಿಸಲಿಕ್ಕೆ ನಾವು ಬಂದಿದ್ದೇವೆ. ಆ ಪ್ರಕಾರ ಈಗಾಗಲೇ ನಾವು ಮಾನ್ಯ ಕಾರ್ಮಿಕ ನಿರೀಕ್ಷಕರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಮನವಿ ಸ್ವೀಕರಿಸಿ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಈ ಹೊಸ ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿ ತಾನು ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈ ಭರವಸೆಯೊಂದಿಗೆ ಇಲ್ಲಿ ಹೋಗ್ತಾ ಇದ್ದೇವೆ. ಒಂದಾನು ವೇಳೆ ಈ ಸರ್ಕಾರದ ಈ ಮಹತ್ವಪೂರ್ಣ ಅಧಿಸೂಚನೆಯನ್ನು ಯಾರು ಪಾಲಿಸಲಿಕ್ಕೆ ತಪ್ಪಿದಲ್ಲಿ ಒಂದು ಕಾನೂನಿನ ಪ್ರಕಾರ ಅವರು ಕ್ರಮ ಕೈಗೊಳ್ಳಬೇಕು. ಇಲ್ಲ ನಮಗೆ ನ್ಯಾಯಯುತ ಹೋರಾಟ ಮಾಡುವಂಥ ಹಕ್ಕು ಬರ್ತದೆ, ನಾವು ಸೇರಿ ಮತ್ತೆ ನ್ಯಾಯಯುತ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ